ನಾನು ಮೊದಲು ಹೋಗಬಹುದೇ? ಹೂರೇ! ಸರಿ, ಇದನ್ನ ಮಾಡೋಣ. ಹಾ! ಕೇವಲ 1 ಪಾಯಿಂಟ್? ಯಾಕೆ? ಇದು ಅನ್ಯಾಯ. ಓ ನೋಡಿ, ನಾನು ಚಿಪ್ಸ್ ಪ್ಯಾಕ್ ಗೆದ್ದಿದ್ದೇನೆ. ಇದಕ್ಕಾಗಿ ಅವರು ನಿಮಗೆ ಚಿಪ್ಸ್ ನೀಡುತ್ತಾರಾ? ಹಾಗಾದ್ರೆ ಇದು ನನ್ನ ಸರದಿ. ಸರಿ, 10 ಬ್ಯಾಗ್ ಚಿಪ್ಸ್. ಉತ್ತಮ ಭೋಜನ್. ಸರಿ, ಈ ಸಂದರ್ಭದಲ್ಲಿ ನನಗೂ ಬಹುಮಾನ ಬೇಕು. ಅಜ್ಜಿ ಏನು ಮಾಡಬಹುದು ಎಂದು ನೋಡುತ್ತೀರಾ? ಏನು? ನನ್ನ ಬಹುಮಾನ ಎಲ್ಲಿದೆ? ನಾನು 100 ಪ್ಯಾಕ್ ಚಿಪ್ಸ್ ಗೆದ್ದಿದ್ದೇನೆ. ವಾವ್! ಹಾಗಿದ್ದರೆ ಸವಾಲನ್ನು ಏರ್ಪಡಿಸುವ ಸಮಯ ಬಂದಿದೆ. 10 ಅಥವಾ 100 ಪದರಗಳ ಆಹಾರ ಬೇಕೆ? ನನಗೆ ಚುಪಾ ಚುಪ್ಸ್ ಅಂದ್ರೆ ತುಂಬಾ ಇಷ್ಟ. ನನಗೂ ಕೂಡ, ವಿಶೇಷವಾಗಿ ಅವುಗಳಲ್ಲಿ 10 ಇದ್ದಾಗ. ಸಾರಿ, ನಿಮ್ಮ ಬಳಿ ಹೆಚ್ಚು ಇಲ್ಲ. ಹೌದು, ಖಂಡಿತವಾಗಿಯೂ. ವೆಡ್ನೆಸ್ಡೇ, ನೀನು ಮೊದಲು ಪ್ರಾರಂಭಿಸು. ನಾನು ರ್ಯಾಪರ್ ಅನ್ನು ಹೇಗೆ ತೆಗೆಯುವುದು? ದೂರ ಹೋಗು ಎಂದು ಹೇಳಿದೆ. ನೀವು ನನಗೆ ಸಹಾಯ ಮಾಡುತ್ತೀರಾ? ನನಗೆ ಈ ಮಿಠಾಯಿಗಳು ಇಷ್ಟವಿಲ್ಲ. ಮೈಕ್, ನೀನು ಇದನ್ನು ಮಾಡಬಲ್ಲೆಯಾ? ಸುಲಭ್. ನಿಜವಾಗಿ ಇಲ್ಲ. ನನ್ನನ್ನು ಕ್ಷಮಿಸು ವೆಡ್ನೆಸ್ಡೇ. ಥಿಂಗ್, ಈ ಚುಪಾ ಚುಪ್ಸ್ ಅನ್ನು ನಿಭಾಯಿಸು. ಉತ್ತಮ ಕೆಲಸ. ಸರಿ, ಇದನ್ನು ಪ್ರಯತ್ನಿಸುವ ಸಮಯ. ತುಂಬಾ ಚೆನ್ನಾಗಿದೆ. ನನ್ನದು ಮುಗಿಯಿತು. ಹೌದು, 10ಕ್ಕೆ 10. ಸರಿ, ಕೊನೆಗೂ ನನ್ನ ಸರದಿ ಬಂದಿದೆ. ಈ ಚುಪಾ ಚುಪ್ಸ್ ತುಂಬಾ ಸಿಹಿಯಾಗಿವೆ ಮತ್ತು ನನಗೆ ಒಂದು ಅದ್ಭುತವಾದ ಉಪಾಯ ಬಂದಿದೆ. ಅವೆಲ್ಲವನ್ನು ಒಂದು ವಿಶೇಷವಾದ ಸಣ್ಣ ಪ್ಯಾಕ್ ನಲ್ಲಿ ಹಾಕುವುದು ಮತ್ತು ಅದನ್ನು ಪುಡಿ ಮಾಡುವುದು. ಓ ಮೈಕ್, ನೀನು ಏನು ಮಾಡುತ್ತಿದ್ದೀಯಾ? ಇದು ಯಾವುದಾದರೂ ಹೊಸ ರೀತಿಯ ಲೈಫ್ ಹ್ಯಾಕ್ ಆಗಿದೆಯೇ? ಅಜ್ಜಿ, ನಾನು ಸಿಹಿ ಸ್ಪ್ರಿಂಕ್ಲರ್ಸ್ ಮಾಡಿದ್ದೇನೆ. ನನ್ನ ಚುಪಾ ಚುಪ್ಸ್ ಅನ್ನು ಅದರಲ್ಲಿ ಅದ್ದುತ್ತಿದ್ದೇನೆ ಮತ್ತು ಇದು ಹೆಚ್ಚು ರುಚಿಕರವಾಗಿದೆ. ಇದು ಅದ್ಭುತವಾಗಿದೆ. ಅಬ್ಬಾ, ರುಚಿಕರವಾಗಿದೆ. ಚೆನ್ನಾಗಿದೆ. ಅಜ್ಜಿ, ನಿಮ್ಮದನ್ನು ಪ್ರಯತ್ನಿಸಿ. ನೀನು ಹೇಳುವುದು ಸರಿ ಮೊಮ್ಮಗನೇ, ಆದರೆ ನಾನು ಯಾವುದರಿಂದ ಪ್ರಾರಂಭಿಸಬೇಕು? ವ್ಯಾಕ್ಯೂಮ್ ಕ್ಲೀನರ್? ಅಜ್ಜಿ, ನೀವು ತುಂಬಾ ತಮಾಷೆಯಾಗಿದ್ದೀರಿ. ನಿಮ್ಮ ಕೂದಲನ್ನು ನೋಡಿ. ಅಜ್ಜಿಗೆ ಇದರಿಂದ ಸಂತೋಷವಾಗಿಲ್ಲ. ನಾನು ನಿಮಗೆ ಹೆಲ್ಪ್ ಮಾಡಲು ಬಯಸಿದ್ದೆ. ಏನು ನಡೆಯುತ್ತಿದೆ? ಓ ಖಸ್. ಧನ್ಯವಾದಗಳು ಮೊಮ್ಮಗನೇ. ಈ ಮಿಠಾಯಿ ತುಂಬಾ ರುಚಿಕರವಾಗಿದೆ. ಉಳಿದ ಎಲ್ಲವನ್ನು ಪ್ರಯತ್ನಿಸೋಣ. ವಾವ್! ನನಗೂ ಅದು ಬೇಕು. ನೀನು ಈಗಾಗಲೇ ನಿನ್ನದನ್ನು ತಿಂದಿದ್ದೀಯಾ? ಈ ಅದ್ಭುತವಾದ ಚುಪಾ ಚುಪ್ಸ್ ಅನ್ನು ಆನಂದಿಸಲು ಈಗ ಅಜ್ಜಿಯ ಸರದಿ. ಓ, ಅವು ನನ್ನ ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ಎಂದು ನನಗೆ ಅನಿಸುತ್ತದೆ. ಮೈಕ್, ದಯವಿಟ್ಟು ನನಗೆ ಬೇಗನೆ ಸಹಾಯ ಮಾಡು. ದಯವಿಟ್ಟು, ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ. ಅಯ್ಯೋ, ನಾನು ಇದನ್ನು ಅತಿಯಾಗಿ ಮಾಡಿದೆ ಎಂದು ನನಗೆ ಅನಿಸುತ್ತದೆ. ಅದು ಖಂಡಿತ. ನನಗೆ ನನ್ನ ದವಡೆಯ ಅಗತ್ಯವಿರುತ್ತದೆ. ಆದರೆ ಸಿಹಿ ತಿಂಡಿಗಳು ತುಂಬಾ ರುಚಿಕರವಾಗಿವೆ. ನಾನು ಒಂದೊಂದಾಗಿ ತಿನ್ನುತ್ತೇನೆ. ಇನ್ನೊಂದೇ ಮತ್ತು ಕೊನೆಯದು. ಶಾಬಾಷ್ ಅಜ್ಜಿ, ಒಳ್ಳೆಯ ಕೆಲಸ. ಅದ್ಭುತ. ಒಂದು ಜೋಳದ ಕಾಳು ಅಷ್ಟೇನಾ? ಇದು ಯಾವುದಾದರೂ ತಮಾಷೆಯೇ? ಮತ್ತು ಅಜ್ಜಿಯ ಬಳಿ 7, 8, 9, 10 ಇವೆ. ಓ
ಸರಿ ಸರಿ ಸರಿ, ಅದು ಉತ್ತಮ ಪ್ರಮಾಣದ ಗಾತ್ರವಾಗಿದೆ. ಮೈಕ್, ನೀನು ಜಾಗರೂಕರಾಗಿರಬೇಕು ಮತ್ತು ವೆಡ್ನೆಸ್ಡೇ ನಿಜವಾಗಿ ಮೊದಲನೆಯವಳು. ನನಗೆ ಅರ್ಥವಾಗುತ್ತಿಲ್ಲ. ಇದನ್ನು ಹೇಗೆ ತಿನ್ನುತ್ತೀರಿ? ಸ್ವಲ್ಪ ಕಾಯಿರಿ. ಸ್ವಲ್ಪ ಬೆಂಕಿಯನ್ನು ತರೋಣ. ಸರಿ, ಈಗ ಅದು ಮುಗಿದಿದೆ. ನನಗೆ ಸ್ವಲ್ಪ ಪಾಪ್ಕಾರ್ನ್ ಸಿಕ್ಕಿತು. ಪರ್ಫೆಕ್ಟ್. ಇದನ್ನು ಪ್ರಯತ್ನಿಸೋಣ. ಅಜ್ಜಿ, ನೀವು ಹಾಗೆ ಮಾಡಬೇಕಾಗಿರಲಿಲ್ಲ. ಧನ್ಯವಾದಗಳು. ಇದು ನಿಮ್ಮ ಸರದಿ. ಸರಿ, ಈಗೋ ನನ್ನ ಇಸ್ತ್ರಿ ಪೆಟ್ಟಿಗೆ. ನಾನು ಸುಂದರವಾಗಿದ್ದೇನೆ. ಓ, ಅದು ಬಿಸಿಯಾಗಿದೆ. ಸ್ವಲ್ಪ ಪಾಪ್ಕಾರ್ನ್ ಮಾಡುವ ಸಮಯ. ನನ್ನ ಕಾಳುಗಳನ್ನು ಇಸ್ತ್ರಿ ಪೆಟ್ಟಿಗೆಯ ಮೇಲೆ ಇಡುತ್ತಿದ್ದೇನೆ ಮತ್ತು ಈಗೋ ನೋಡಿ, ನಮಗೆ ಸ್ವಲ್ಪ ರುಚಿಕರವಾದ ಪಾಪ್ಕಾರ್ನ್ ಸಿಕ್ಕಿದೆ. ಇದು ಅದ್ಭುತವಾಗಿದೆ. ಅಜ್ಜಿ, ಅದು ಚೆನ್ನಾಗಿದೆ. ಇದು ನಿನ್ನ ಸರದಿ, ಮೈಕ್. ಪಾಪ್ಕಾರ್ನ್ ಅನ್ನು ಬೇಗನೆ ಹೇಗೆ ಬೇಯಿಸುವುದು ಎಂಬ ಉಪಾಯ ನನಗೂ ಇದೆ. ನಿಜವಾಗಿ ನನ್ನ ಬಳಿ ಒಂದು ವಿಶೇಷವಾದ ಪಾಪ್ಕಾರ್ನ್ ಯಂತ್ರವಿದೆ. ಈಗ ನಾನು ನನಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೇಯಿಸಬಹುದು. ಅದ್ಭುತ! ಇದು ತುಂಬಾ ರುಚಿಕರವಾಗಿದೆ. ಓ ಇಲ್ಲ ಮೈಕ್, ಇದನ್ನು ಮಾಡಬೇಡ. ಓ, ಅದು ಕೆಟ್ಟ ಉಪಾಯ. ಈ ಯಂತ್ರವು ಖಂಡಿತವಾಗಿಯೂ ಒಡೆಯುತ್ತಿದೆ. ಓ, ಅದ್ಭುತ! ಈಗ ನಮ್ಮ ಬಳಿ ಎಷ್ಟು ಪಾಪ್ಕಾರ್ನ್ ಇದೆ ಎಂದು ನೋಡಿ. ವಾ, ತೆಗೆದುಕೊಳ್ಳಿ. ಎಲ್ಲರಿಗೂ ಸಾಕಾಗುವಷ್ಟು ಇದೆ. ಅದು ಚೂಯಿಂಗ್ ಗಮ. ಒಂದು ಗಮ್ ಒಳ್ಳೆಯದು, ಆದರೆ 10 ಖಂಡಿತವಾಗಿಯೂ ಉತ್ತಮವಾಗಿದೆ. ಗಮ್ನ ಈ ಎತ್ತರದ ಗೋಪುರವನ್ನು ನೋಡಿ. ಇದು ಹುಚ್ಚುತನವಾಗಿದೆ. ಅಜ್ಜಿ, ಪ್ರಾರಂಭಿಸಿ. ನನಗೆ ಹಸಿವಾಗುತ್ತಿದೆ. ಸರಿ, ನನ್ನ ಬಳಿ ಕೇವಲ ಒಂದು ಪ್ಯಾಕ್ ಇದೆ. ಇದು ಎಷ್ಟು ಗುಲಾಬಿ ಮತ್ತು ಸುಂದರವಾಗಿದೆ ಎಂದು ನೋಡಿ. ನನಗೆ ಇದು ಇಷ್ಟವಾಗಿದೆ. ನೀನು ಪ್ರಾರಂಭಿಸಬಹುದು ವೆಡ್ನೆಸ್ಡೇ. ನೀವು ಅದನ್ನು ಮುಗಿಸಿಲ್ಲ. ನಾನು ಅದನ್ನು ಗಮನಿಸಲೇ ಇಲ್ಲ. ಸರಿ, ನಾನು ಅದನ್ನು ಸಂತೋಷದಿಂದ ತಿನ್ನುತ್ತೇನೆ. ನೋಡಿ, ಅಜ್ಜಿ ಒಂದು ಗುಳ್ಳೆಯನ್ನು ಉಬ್ಬಿಸಲಿದ್ದಾರೆ. ಅಯ್ಯೋ, ನನ್ನದು ಮುಗಿಯಿತು. ಮೊದಲನೆಯದಾಗಿ ನಾನು ಪ್ಯಾಕೇಜಿಂಗ್ ನಿಂದ ಮುಕ್ತಿ ಪಡೆಯಲು ಬಯಸುತ್ತೇನೆ. ಮತ್ತು ಈಗ ನಾನು ಒಂದು ದೊಡ್ಡ ಗಮ್ ಮಾಡಲು ಹೋಗುತ್ತಿದ್ದೇನೆ. ಪರ್ಫೆಕ್ಟ್ ಆಗಿ ಕಾಣುತ್ತಿದೆ, ಆದರೆ ಅಷ್ಟೇ ಅಲ್ಲ. ಇದನ್ನು ನೋಡಿ. ನಾನು ಈ ಗಮ್ ಬಾಲ್ ನಿಂದ ನೂಡಲ್ಸ್ ಮಾಡಲು ಹೋಗುತ್ತಿದ್ದೇನೆ. ಈಗ ಒಂದು ಗಮ್ ಸಾಸೇಜ್. ಅದನ್ನು ತಿರುಗಿಸುತ್ತಿದ್ದೇನೆ ಮತ್ತು ಈಗೋ ಬಂದಿದೆ. ವಾವ್, ಮೈಕ್ ನೋಡು, ವೆಡ್ನೆಸ್ಡೇಗೆ ಒಂದು ಉತ್ತಮ ಉಪಾಯ ಬಂದಿದೆ. ಉತ್ತಮ ಕೆಲಸ. ಮತ್ತು ನಿಜವಾಗಿ ಆ ಹಂದಿಮರಿ ಕೂಡ ತುಂಬಾ ತಮಾಷೆಯಾಗಿದೆ. ಅದನ್ನು ನೋಡಿ. ಸರಿ, ನನ್ನ ಗಮ್ ನೂಡಲ್ಸ್ ತಿನ್ನುವ ಸಮಯ. ಪರ್ಫೆಕ್ಟ್. ಮೈಕ್, ನಿನ್ನ ಸರದಿ. ಹುರ್ರೇ! ಆದರೆ ಅದು ಕೆಟ್ಟ ಉಪಾಯವಾಗಿತ್ತು. ನಾನು ಅದನ್ನು ಬೇಗನೆ ಪಡೆಯುತ್ತೇನೆ. ಸರಿ, ಪ್ರಾರಂಭಿಸೋಣ. ನನ್ನ ಗುಳ್ಳೆ ಎಷ್ಟು ದೊಡ್ಡದಾಗಿರುತ್ತದೆಂದು ನಾನು ಆಶ್ಚರ್ಯ ಪಡುತ್ತಿದ್ದೇನೆ. ಅದು ಅದ್ಭುತವಾಗಿದೆ. ಇನ್ನು ಸ್ವಲ್ಪ ಮಾಡೋಣ. ನಾನು ಇದರೊಂದಿಗೆ ಆಟವಾಡಬಹುದು. ಅಬ್ಬಾ, ಇದು ತುಂಬಾ ಮಜವಾಗಿದೆ. ಮೈಕ್, ವಾವ್. ಹೌದು, ನನಗೆ ಒಂದು ಅದ್ಭುತವಾದ ಉಪಾಯ ಬಂದಿದೆ. ಈ ಸಣ್ಣ ಬಲೂನ್ಗಳಿಂದ ನಾನು ಇಡೀ ಪರ್ವತವನ್ನೇ ನಿರ್ಮಿಸಬಹುದು.
ವಾವ್! ಇದನ್ನು ನೋಡಿ. ಅಯ್ಯೋ, ನಾನು ಹಾರುತ್ತಿದ್ದೇನೆ ಎಂದು ನನನಿಸುತ್ತದೆ. ನನಗೆ ಸಹಾಯ ಮಾಡಿ. ಓ ಇಲ್ಲ. ನಮ್ಮ ಚಾನೆಲ್ ಅನ್ನು ಇಷ್ಟಪಡುವ ಮತ್ತು ಸಬ್ಸ್ಕ್ರೈಬ್ ಮಾಡುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಶೀಘ್ರದಲ್ಲೇ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಸವಾಲು ಯಾವುದು ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಬೈ.